ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸವಿರಾಜ್ ಕನ್ನಡ ವ್ಲಾಗ್ಸ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಜೋಗ್ ಫಾಲ್ಸ್ ನ ನೋಡ್ಕೊಂಡು ಬಂದು ಅಲ್ಲೇ ಇರೋ ತಾಯಿ ಚಾಮುಂಡೇಶ್ವರಿ ಅಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂದ್ರೆ ತಾಯಿ ನಮ್ಗೆ ಎರಡ್ ಕಡೆಯಿಂದ ದರ್ಶನ ಕೊಡ್ತಾಳೆ. ಮುಂದೆಯಿಂದ ಮತ್ತೆ ತಾಯಿ ಹಿಂದೆಯಿಂದನೂ ಅಮ್ಮನವರ ವಿಗ್ರಹ ಇದೆ. ಹಾಗಾಗಿ ನಮ್ಗೆ ಎರಡ್ ಕಡೆಯಿಂದನೂ ಅಮ್ಮನವರ ದರ್ಶನ ಸಿಗುತ್ತೆ. ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಶರಾವತಿ ಡ್ಯಾಮ್ ಬ್ಯಾಕ್ ವಾಟರ್ ಹೋದ್ವಿ. ಅಲ್ಲಿ ಸೂಪರ್ ಆಗಿರೋ ಬೋಟ್ ರೈಡಿಂಗ್ ಇತ್ತು. ಹಾಗೆ ನಾವಿಲ್ಲಿ ಶರಾವತಿ ಡ್ಯಾಮ್ ನ ಹಿಂಭಾಗದಿಂದ ನೋಡ್ಬೋದು. ಡ್ಯಾಮ್ ನೋಡ್ಬೋದು. ಬೋಟ್ ರೈಡ್ ಇರುತ್ತೆ. ಬೋಟ್ ರೈಡ್ ಒಂದು ಬೋಟ್ ಡ್ರೈವ್ ಕೂಡ ನೀವು ಮಾಡ್ಬೋದು. ಟಿಕೆಟ್ ಕೊಟ್ಟು ಮೇಲಿದೆ ತಗೊಂಡ್ಬಿಟ್ಟು ಬಂದು ಮೋಟ್ರ್ ಬೋಟ್ ತಗೋಬೋದು. ಬಂದು ನೆಟ್ಟಿರಲ್ಲ. ಚಿಕ್ಕದ್ ನೀನ್ ಹಾಕು. ಹೋಗಿ ಅಪ್ಪ ಮಗ್ಳ ಆ ಕಡೆ ಹೋಗು. ಅಪ್ಪನ ಹತ್ರ ಅಲ್ಲಿ ಮುಂದೆ ಕೂರಿಲ್ಲ ಅಂದ್ರೆ ಅಂಕಲ್ ಪಕ್ಕ ಬಗ್ ನೋಡಂಗಿಲ್ಲ. ತ್ರಿಷಿ, ಇಲ್ಲಿ ತುಂಬಾ ತರ ವಾಟರ್ ರೈಡಿಂಗ್ ಇರುತ್ತೆ. ಆದ್ರೆ ನಮ್ಗೆ ಅದೆಲ್ಲ ರೈಡ್ ಮಾಡಕ್ಕೆ ಭಯ ಆಗಿರೋದ್ರಿಂದ ನಾವು ಬೋಟ್ ರೈಡಿಂಗ್ ಮಾತ್ರ ಹೋಗಿದ್ವಿ. 4 ಜನಕ್ಕೆ 1200 ರೂಪಾಯಿನ ತಗೊಂಡಿದ್ರು. ಬೋಟ್ ರೈಡಿಂಗ್ ಮಾತ್ರ ಥ್ರಿಲ್ಲಿಂಗ್ ಆಗಿರುತ್ತೆ. ಸುಮಾರು 231 ಅಡಿ ಆಳ ಇದೆಯಂತೆ ನೀರು. ಅಷ್ಟು ಆಳ ಇರೋ ಜಾಗದಲ್ಲಿ ನಾನು ಯಾವತ್ತೂ ಬೋಟಿಂಗ್ ಹೋಗಿರ್ಲಿಲ್ಲ. ಒಂಥರ ಅಮೇಝಿಂಗ್ ಅನ್ನಿಸ್ತು. ಕಾಡ್ ಮಧ್ಯೆ ಇರೋ ಜಂಗಲ್ ಲಾಡ್ಜ್ ಬಗ್ಗೆ ನಮ್ಗೆ ಹೇಳ್ತಿದ್ರು. ಆನ್ಲೈನ್ ಬುಕ್ಕಿಂಗ್ ಇರುತ್ತಂತೆ. ಸೀಸನ್ ಅಲ್ಲಿ ಒಬ್ರಿಗೆ 5,000 ವರೆಗೂ ಚಾರ್ಜಸ್ ಇರುತ್ತಂತೆ. ಗವರ್ನಮೆಂಟ್ ಅಂಡರ್ಟೇಕಿಂಗ್ ಲಾಡ್ಜ್ ಅಂತೆ ಇದು. ಸರಿ ಸರಿ ಸರಿ. ಅದ್ರ ಹೆಸರೇನು? ಲಾಡ್ಜ್ ಹೆಸರೇನು? ಶರಾವತಿ ಅಡ್ವೆಂಚರ್ ಕ್ಯಾಂಪ್ ಅಂತ. ಜಂಗಲ್ ಲಾಡ್ಜಸ್ ರೆಸಾರ್ಟ್ಸ್ ಅಂತ. ಎಲ್ಲ ಅವ್ರದ್ದೇ ಅಂತೆ. ಟೆಂಟ್ ಎಲ್ಲ ಹಾಕೊಡ್ತಾರಂತೆ ಅವ್ರೆ ಕಾಡೊಳಗೆ. ಮಳೆಗಾಲದಲ್ಲಿ ಸೀಸನ್ ಅಲ್ಲ, ಅವಾಗ ಸ್ವಲ್ಪ ಕಾಸ್ಟ್ಲಿ. ಬಫೆ ಸಿಸ್ಟಮ್ ಫುಡ್ ಇರುತ್ತೆ. ಸುತ್ತ ಪುಟ್ ಪುಟ್ ಐಲ್ಯಾಂಡ್ ಇತ್ತು. ಎಲ್ಲಿ ನೋಡಿದ್ರು ಹಸಿರು ಚೆಲ್ಲಿರೋ ತರ ಗಿಡ ಮರಗಳು ಕಾಡು. ಅದ್ರ ಮಧ್ಯೆ ನಾವು ಹೋಗ್ತಿದ್ವಿ. ಆ ಫೀಲಿಂಗ್ ಹೇಳಕ್ಕಾಗಲ್ಲ. ನಿಜವಾಗ್ಲೂ ಸೂಪರ್ ಆಗಿತ್ತು. ನೀವ್ ಯಾರಾದ್ರೂ ಜೋಗ್ ಫಾಲ್ಸ್ ನೋಡಕ್ ಬಂದ್ರೆ ಈ ಶರಾವತಿ ಬ್ಯಾಕ್ ವಾಟರ್ ಬೋಟ್ ರೈಡಿಂಗ್ ಅಂತೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ನಿಜವಾಗ್ಲೂ ಅಡ್ವೆಂಚರಸ್ ಆಗಿರುತ್ತೆ. ಮಸ್ಟ್ ವಿಸಿಟೆಡ್ ಪ್ಲೇಸ್ ಆಗಿರುತ್ತೆ ಇದು. ಅವ್ರು ಬೋಟ್ ರೈಡ್ ಮಾಡೋಕೆ ನಾವೆಲ್ಲರಿಗೂ ಕೊಟ್ಟಿದ್ರು. ನನ್ನ ಮಗ ಅಂತೂ ಅವನೇ ಬೋಟ್ ರೈಡ್ ಮಾಡಿ ಎಂಜಾಯ್ ಮಾಡ್ತಿದ್ದ. ನಮ್ಮ ಮನೆಯವರು ಮೊದಲು ಭಯ ಅಂತಿದ್ದವರು, ಈಗ ನನ್ನ ಮಗನ್ನ ನೋಡಿ ಅವರು ಬೋಟ್ ರೈಡ್ ಮಾಡ್ತಿದ್ದಾರೆ. ಇದೇ ಶರಾವತಿ ಡ್ಯಾಮ್. ಡ್ಯಾಮ್ನ ಹಿಂದೆಯಿಂದ ನೋಡೋಕೆ ಈ ತರ ಕಾಣುತ್ತೆ. ನಾವಿವಾಗ ಶರಾವತಿ ನದಿ ಬ್ಯಾಕ್ ವಾಟರ್ ಮಧ್ಯದಲ್ಲಿ ಇದೀವಿ. ಇದೇ ಡ್ಯಾಮು ಶರಾವತಿ. 230 ಸರಿ ಕುತ್ಕೋ ಅಂದೆ. ಡ್ಯಾಮ್ ಇದು 236 ಅಡಿ ಆಳ ಇದೆ. ಇಲ್ಲಿ ಒಟ್ಟು 4,000 ಎಕರೆ ನೀರು ಇದೆ. ಇದೆಲ್ಲ ಶರಾವತಿ ರಿವರ್ ವಾಟರ್. ಮೇಲ್ಗಡೆ ಆ ಗುಡ್ಡ ಕಾಣಿಸುತ್ತಲ್ಲ, ಹಿಂದ್ಗಡೆ ಶರಾವತಿ ರಿವರ್ ಇದೆ. ಅಲ್ಲಿ ಲಿಂಗನಮಕ್ಕಿ ಡ್ಯಾಮ್ ಕಟ್ಟಿದ್ದಾರೆ. ಲಿಂಗನಮಕ್ಕಿ ಡ್ಯಾಮ್ ಕಟ್ಟಿ ನೀರನ್ನ ಡೈವರ್ಟ್ ಮಾಡಿ ಇಲ್ಲಿ ಸ್ಟೋರ್ ಮಾಡ್ಕೊಂಡು ಮುಂದೆ ಪವರ್ ಹೌಸ್ ಹೋಗುತ್ತೆ. ಒಟ್ಟು ಒಂದು 5 ಕಡೆ ಪವರ್ ಜನರೇಟ್ ಮಾಡ್ತಾರೆ. ಲಿಂಗನಮಕ್ಕಿ, ಮತ್ತೆ ಮಹಾತ್ಮ ಗಾಂಧಿ, ಏರ್ಸೊಪ್ಪ, ಸ್ವಾಮ್ ಕಂಪ್ನಿ ಒಂದಿದೆ ಅಮೃತ ಅಂತ. ಮತ್ತೊಂದಿದು ಶರಾವತಿ ಪ್ರಾಜೆಕ್ಟ್. ಇದೇ ದೊಡ್ಡ ಪ್ರಾಜೆಕ್ಟ್ 1035 ಮೆಗಾವಾಟ್ ಆಗುತ್ತೆ. ಬಾಕಿ ಎಲ್ಲ ಚಿಕ್ಕ ಚಿಕ್ಕ ಪ್ರಾಜೆಕ್ಟ್. 5 ಕಡೆ ಪವರ್ ಜನರೇಟ್ ಆದ್ಮೇಲೆ ಈ ನೀರು ಹೋಗಿ ಅರಬ್ಬಿ ಸಮುದ್ರಕ್ಕೆ ಜಾಯಿನ್ ಆಗುತ್ತೆ. ಡೈಲಿ ಆ ದೊಡ್ಡ ಡ್ಯಾಮ್ ಕರ್ನಾಟಕಕ್ಕೆ 30% ನೀರು ಇಲ್ಲಿಂದ ಹೋಗುತ್ತೆ. ಪವರ್ ಹೈಡ್ರೋ ಪವರ್.
ಈ ನೀರು ಮಾತ್ರ ಯಾವಾಗಲೂ ಕಡಿಮೆ ಆಗಲ್ಲ. ದೊಡ್ಡ ಡ್ಯಾಮಿಂದ ನೀರು ಬರ್ತಾ ಇರುತ್ತೆ. ಇದು ಸ್ಟೋರೇಜ್, ಇದು ಸ್ಟೋರೇಜ್ ಹಂಗೆ ಎಷ್ಟು ಬರುತ್ತೆ ಅಷ್ಟು ನೀರು ಹೋಗ್ತಾ ಇರ್ತದೆ. ಕರೆಂಟ್ ಉತ್ಪಾದನೆ. ಕರೆಂಟ್ ಉತ್ಪಾದನೆ ಆದ್ಮೇಲೆ ಅರಬ್ಬಿ ಸಮುದ್ರ ಸೇರಿ. ಅರಬ್ಬಿ ಸಮುದ್ರ ಸೇರಿ. ಈಗ ಯೂಸ್ ಆಗಿರೋ ನೀರಲ್ಲಿ ಮತ್ತೆ ಕರೆಂಟ್ ಉತ್ಪಾದನೆ ಮಾಡಕ್ಕಲ್ವಾ? ಇಲ್ಲ ಅಂದ್ರೆ ಅಲ್ಲಿ ಲಾಸ್ಟ್ ಮೇಡಮ್, ಅದು ಡ್ಯಾಮ್ ಜೇರ್ಸಪ್ಪ ಡ್ಯಾಮ್ ಲಾಸ್ಟ್. ಆ ನೀರು ಮತ್ತೆ ಸಮುದ್ರಕ್ಕೆ ಸೇರುತ್ತೆ. ರಿಸೈಕಲ್ ಆಗಿ ರೀಸೈಕ್ಲಿಂಗ್ ಮಾಡೋದು ಕಷ್ಟ ಇದೆ. ಅದು ಕಷ್ಟನಾ? ಫುಲ್ ಎಲ್ಲ ಘಾಟ್ ಸೆಕ್ಷನ್ ಇದೆ, ಮಾಡೋದು ಕಷ್ಟ. ಇಲ್ಲೆಲ್ಲ ಹಳ್ಳಿಗಳು ಮುಳುಗಡೆ ಆಗಿದೆ ಸುಮಾರು. ಫಸ್ಟ್ ಎಲ್ಲ ಹೌದು, ಹಳ್ಳಿ 1976 ಅಲ್ಲಿ ಡ್ಯಾಮ್ ಕಟ್ಟಿರೋದು. ನಮ್ಮನೆ ಪುಟಾಣಿನೂ ಬೋಟ್ ರೈಡ್ ಮಾಡಿ ಎಂಜಾಯ್ ಮಾಡ್ತಿದ್ದಾಳೆ. ಅವರಲ್ಲೇ ಬೋಟ್ ಡ್ರಿಫ್ಟಿಂಗ್ ಮಾಡ್ತಿದ್ರು. ನಂಗಂತೂ ತುಂಬಾ ಭಯ ಆಯ್ತು. ಮಕ್ಕಳು ಸ್ವಲ್ಪನೂ ಭಯ ಪಡ್ಕೊಳ್ದೆ ಫುಲ್ ಎಂಜಾಯ್ ಮಾಡ್ತಿದ್ರು. ಡ್ರಿಫ್ಟಿಂಗ್ ಮಾಡೋದು ಮೊದಲು ಭಯ ಆಯ್ತು, ಆಮೇಲೆ ಖುಷಿ ಆಯ್ತು. ಎಲ್ಲ ಸಖತ್ ಎಂಜಾಯ್ ಮಾಡಿದ್ವಿ. ಬೋಟ್ ರೈಡಿಂಗ್ 1 ಮುಕ್ಕಾಲು ಗಂಟೆ ಇರುತ್ತೆ. ಎಲ್ಲ ಮುಗಿಸ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ನಾವೆಲ್ಲ ಬೋಟ್ ರೈಡ್ ಮಾಡ್ಕೊಂಡು ದಡದ ಕಡೆ ಹೊರಟ್ವಿ. ಮಕ್ಕಳು ನೀರಲ್ಲಿ ಆಟ ಆಡ್ಲಿ ಅಂತ ಸ್ವಲ್ಪ ದೂರದಲ್ಲೇ ಇರೋ ದಡಕ್ಕೆ ಇವಾಗ ಕರ್ಕೊಂಡು ಹೋಗ್ತಿದ್ದಾರೆ. ನೀರಲ್ಲಿ ಪುಟ್ ಮೀನ್ ಇತ್ತು, ಅದನ್ನೆಲ್ಲ ಇಟ್ಕೊಳಕ್ ಹೋಗ್ತಿದ್ರು. ನೀರಲ್ಲಿರೋ ಕಲ್ ತಗೊಂಡು ಮತ್ತೆ ನೀರಿಗೆ ಎಸೆತರ ಏನೇನೋ ಆಟ ಆಡ್ತಿದ್ರು. 1 ಕಾಲ್ ಗಂಟೆ ತುಂಬಾ ಎಂಜಾಯ್ ಮಾಡಿದ್ರು. ಇಲ್ಲಿಗೆ ನಮ್ಮ ಜೋಗ್ ಫಾಲ್ಸ್ ಪ್ರಯಾಣ ಮುಗಿಸಿ ನಮ್ಮ ಕಾರಲ್ಲಿ ನಮ್ಮೂರ್ ಕಡೆ ಹೊರಟ್ವಿ ಫ್ರೆಂಡ್ಸ್. ಈ 3 ದಿನ ಟ್ರಾವೆಲಿಂಗ್ ತುಂಬಾ ಚೆನ್ನಾಗಿತ್ತು. ನಾವು ಮಕ್ಕಳು ಫುಲ್ ಎಂಜಾಯ್ ಮಾಡಿದ್ವಿ. ತ್ರಿಷಿ ಅವಳನ್ನ ಮುಂದೆ ಕೂರಿಸ್ಕೊಳ್ಳಿಲ್ಲ ಅಂತ ನನ್ನ ಜೊತೆ 2 ಬಿಟ್ಟಿದ್ಲಂತೆ. ಅದಕ್ಕೆ ಅವಳನ್ನ ಹುಲಿಗೆ ಇಟ್ಕೊಟ್ಬಿಡ್ತೀವಿ ಅಂತ ರೇಗಿಸ್ತಿದ್ವಿ. ಅದಕ್ಕೆ ಉರ್ಕೊಂಡು ನೋಡ್ತಾ ಇದ್ವಿ ಎಲ್ಲರೂ. ಅಲ್ಲಿ ಹುಲಿ ನೋಡಕ್ ಹೋಗ್ತಾ ಇದೀವಿ. ಆಗ ಹುಲಿಕ್ಕೆ ಕೊಟ್ಟು ಬರ್ತೀನಿ ಅಷ್ಟೇ. ಬೆಳಗ್ಗೆ ತಿಂಡಿ ಹುಲಿ ಬಿಡು, ಸುಮ್ಮನೆ ಬಿಡು ತ್ರಿಷಿ. ಬೇಡ ತ್ರಿಷಿ, ಅಲ್ಲೇ ಇರೇ. ಇದಾಗಿತ್ತು ನಮ್ಮ ಈ 3 ದಿನದ ಟ್ರಾವೆಲಿಂಗ್ ವ್ಲಾಗ್ ಫ್ರೆಂಡ್ಸ್. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮನ್ನ ಕೇಳ್ಕೊತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಧನ್ಯವಾದಗಳು. ಫೈನಲಿ ನಮ್ಮೂರಿಗೆ ಬಂದು